ನಮಸ್ಕಾರ ಸ್ನೇಹಿತರೆ, ನಯಾಸ್ ಫಾರ್ಮಿಂಗ್ ಐಡಿಯಾಸ್ ಚಾನಲ್ಗೆ ತಮಗೆ ಸ್ವಾಗತ. ಬಹಳಷ್ಟು ಜನಗಳು ಪ್ರಶ್ನೆ ಡೈರಿ ಫಾರ್ಮ್ ಬಗ್ಗೆ ಎಲ್ಲ ಕೇಳಿದ್ದಾರೆ. ಒಂದೊಂದಾಗಿ ಕೆಲವೊಂದು ನಾನು ವಿಷಯಗಳನ್ನು ತಮಗೆ ಒಂದೊಂದಾಗಿ ತೊಗೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇದು ಪೂರ್ತಿ ವಿಡಿಯೋ ನೋಡಿ. ಡೈರಿ ಫಾರ್ಮ್ ಮಾಡುವಂಥವರು ಈ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಒಂದೊಂದೇ ಮಾಹಿತಿ ಗೊತ್ತಾಗುತ್ತೆ. ಎಲ್ಲ ಡೈರಿ ಫಾರ್ಮಿಗೆ ವಿಸಿಟ್ ಮಾಡೋದು ಭಾಳ ಕಷ್ಟ ಆಗ್ತಿದೆ, ಆದರೂ ಮಾಡ್ತಾಯಿದ್ದೀನಿ ನೋಡಿ. ಮೊದಲನೇದಾಗಿ ತಿಳ್ಕೊಳ್ಳಿ. ಮೊದಲನೇದಾಗಿ ಡೈರಿ ಫಾರ್ಮ್ ನೀವು ಇನಿಷಿಯಲಾಗಿ ಸ್ಟಾರ್ಟ್ ಮಾಡ್ತೀರಾ ಅಥವಾ ನಿಮ್ಮಲ್ಲಿ ಡೈರಿ ಫಾರ್ಮ್ ಇದೆ ಅಂದಾಗ ಗಮನ ಇಟ್ಟು ನೋಡಿ, ಗಮನ ಇಟ್ಟು ಕೇಳಿ. ತಮಗೇನಾಗುತ್ತೆ ಅಂತ ಹೇಳಿದ್ರೆ, ಮೊದಲನೇ ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡಿದಾಗ ತಾವು ಮೇವಿನ ಬಗ್ಗೆ ಎಲ್ಲ ನಿಮ್ಗೆ ಹೇಳಿದ್ದೀನಿ, ಹಿಂಡಿಯ ಬಗ್ಗೆ ಹೇಳಿದ್ದೀನಿ. ಆಮೇಲೆ ಡೈರಿ ಫಾರ್ಮಲ್ಲಿ ಮೊದಲನೇದಾಗಿ ಏನಾಗುತ್ತೆ ಅಂದರೆ ಹಸುಗಳ ಆಯ್ಕೆ ಬಗ್ಗೆನೂ ಸ್ವಲ್ಪ ನಿಮಗೆ ವಿವರಿಸಿದ್ದೀನಿ. ಹಸುಗಳ ಆಯ್ಕೆನೂ ಆಗ್ಬಿಡ್ತು, ಹಸುಗಳು ಬಂದ್ಬಿಡ್ತು, ಹಿಂಡಿ ವ್ಯವಸ್ಥೆ ಆಯಿತು, ಹುಲ್ಲಿನ ವ್ಯವಸ್ಥೆ ಆಯಿತು, ನಮಗೆ ಶೆಡ್ಡಿನ ವ್ಯವಸ್ಥೆ ಆಯಿತು. ಎಲ್ಲ ಆದಮೇಲೆ ದಿನಚರಿ ಬಹಳ ಮುಖ್ಯ ಆಗುತ್ತೆ ನೋಡಿ. ಇದೊಂದು ವಿಡಿಯೋ ಬಹಳ ಉಪಯೋಗಕಾರಿ ವಿಡಿಯೋ. ಈ ರೀತಿ ಮಾಡಿರೋದ್ರಿಂದ ಬಹಳಷ್ಟು ಡೈರಿ ಸಕ್ಸಸ್ಫುಲ್ ಆಗಿದ್ದಾವೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ಡೈರಿ ಯಾವ ರೀತಿ ಮಾಡ್ತಾರೆ, ಸಕ್ಸಸ್ಫುಲ್ ಆಗಿದೆ ಅಂತ ಅನ್ನೋದು ನಾನು ವಿಡಿಯೋ ಮುಖಾಂತರ ತೋರಿಸ್ತೀನಿ. ಕೆಲವರು ನನ್ನ ಡೈರಿ ಫಾರ್ಮ್ ಬಗ್ಗೆ ಕೇಳ್ತಿದ್ದಾರೆ, ಅದು ನಾನು ಇವತ್ತು ಅಪ್ಡೇಟ್ ಮಾಡ್ತೀನಿ. ನನ್ನ ಡೈರಿ ಫಾರ್ಮಿಗೆ ಭಾಳ ದಿನ ಆಯ್ತು ಹೋಗ್ತೀನಿ, ಇವತ್ತು ಮಾಡಿ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಒಂದು ನೀವು ಗಮನದಲ್ಲಿಟ್ಕೊಳ್ಳಿ, ಹಸು ಪಾಲನೆಯಲ್ಲಿ ಅಥವಾ ಎಮ್ಮೆಯಲ್ಲಿ ಯಾವತ್ತೂ ಇದೆಯಲ್ಲ, 3 ಹಸು ಅಥವಾ 4 ಹಸು ಒಂದು ಎಮ್ಮೆ ಮಾಡಿ, ಇಲ್ಲ 4 ಹಸು ಒಂದು ಜರ್ಸಿ ಮಾಡಿ. ನಿಮಗೆ ಹಾಲು ರಿಜೆಕ್ಟ್ ಆಗೋಲ್ಲ, ಮೊದಲನೇ ಸಮಸ್ಯೆ ಮುಗೀತು. ಎರಡನೇದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ದಿನಚರಿಯಲ್ಲಿ ಮೊದಲನೇದಾಗಿ ಏನು ಮಾಡ್ತೀರಾ, ತಾವು ಬೆಳಗ್ಗೆ ಎದ್ದಾಗ ನೀವು ಏನು ಮಾಡ್ತೀರಾ, ನಿಮ್ಮ ದಿನಚರಿ ಏನಿದೆ ಹಸುಗಳ ಕ್ಲೀನಿಂಗ್ ಮಾಡೋದ್ರಿಂದ ಹಿಡಿದು ಸಗಣಿಯಿಂದ ಹಿಡಿದು ಎಲ್ಲ ಇಟ್ಟು ಮಾಡ್ಕೊಂಡಾಗ ನಿಮಗೆ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಿ ಅಂತ ಹೇಳಿದ್ರೆ, ಹಸುಗಳಿಗೆ ಬಹಳ ಹೊಟ್ಟೆ ಹಸ್ತಿರ್ತವೆ. ನೀವು ನಿಮ್ಮಲ್ಲಿ ಸೈಲೇಜ್ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಯಾಕಂದರೆ ಹಿಂಡಿ ಕಾಸ್ಟು ನಿಮಗೆ ಸ್ವಲ್ಪ ಕಡಿಮೆ ಆಗುತ್ತೆ ಸೈಲೇಜ್ ಮಾಡ್ಕೊಂಡಿರೋದ್ರಿಂದ. ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಕನಿಷ್ಠ ಪಕ್ಷ ಒಂದು 10 ಲೀಟ್ರ್ ಹಾಲು ಕೊಡ್ತೀವಿ ನಾವು ಹಸಿಗೆ. 5 kg ನಿಮಗೆ ಕನಿಷ್ಠ ಪಕ್ಷ ಒಂದು 5 kg ಸೈಲೇಜ್ ಕೊಡ್ತೀರಾ. ಆಮೇಲೆ ಒಂದು 4 kg ಹಿಂಡಿ ಕೊಡ್ತೀರಾ. 9 kg ಆಗಿಬಿಡ್ತು. 9 kg ಆದ ನಂತರ ನಿಮ್ಮಲ್ಲಿ ಒಣ ಹುಲ್ಲಿನ ಫೆಸಿಲಿಟಿ ಏನಾದರೂ ಇದ್ದರೆ, ಒಣ ಹುಲ್ಲಿಂದು ಸ್ವಲ್ಪ ಒಣ ಹುಲ್ಲು ತೊಗೊಳ್ಳಿ, ಅದ್ರ ಜೊತೆ ಮಿಕ್ಸ್ ಮಾಡಿಬಿಡಿ. ಡ್ರೈ ಫೀಡಲ್ಲಿ ಫುಲ್ ಮಿಕ್ಸ್ ಮಾಡಿಬಿಟ್ಟು, ಏನಾದರೂ ಹತ್ತಿ ಹಿಂಡಿ ಕೊಡೋದಿದ್ದರೆ ಹತ್ತಿ ಹಿಂಡಿ ಬೇಕಾದರೆ ನೆನೆಸಿದ್ದೇ ಕೊಡಿ. ಪೂರ್ತಿ ಮಿಕ್ಸ್ ಮಾಡಿಬಿಟ್ಟು ಒಣ ಹುಲ್ಲು ಸಮೇತ ಪೂರ್ತಿ ಮಿಕ್ಸ್ ಮಾಡಿ ಬಿಫೋರ್ ಹಾಲು ಕರೆಯೋದಕ್ಕಿಂತ ಮುಂಚೆ ಕೊಟ್ಬಿಡಿ. ಕೊಟ್ಟಾಗ ಹಸುಗಳು ಏನಾಗತ್ತಂದರೆ, ಮಾರ್ನಿಂಗಲ್ಲಿ ಈ ನಮ್ಮ ವಾತಾವರಣದಲ್ಲಿ ಏನಾಗುತ್ತೆ, ಸ್ವಲ್ಪ ಚಳಿ ಅಥವಾ ಏನು ಬೆಳಗ್ಗೆ ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಈ ರೀತಿ ವಾತಾವರಣದಲ್ಲಿ ನೀರು ಕುಡಿಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತವೆ. ಆವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ರೀತಿ ಡ್ರೈ ಫೀಡ್ ಕೊಟ್ಬಿಡಿ. ಡ್ರೈ ಫೀಡ್ ಕೊಟ್ಟಾಗ ಏನಾಗುತ್ತೆ ಅಂತೇಳಿದ್ರೆ, ಹಸುಗಳು ಮಿನಿಮಮ್ ಇಲ್ಲ ಅಂದ್ರೆ ಒಂದು 15 kg ಆದರೂ ಡೈಲಿ ನಿಮಗೆ 15 kg ಸಿಕ್ದಂಗೆ ಆಗುತ್ತೆ. ಮಾರ್ನಿಂಗ್ 15 kg ಸಿಕ್ದಂಗೆ ಆಗುತ್ತೆ. ಆಮೇಲೆ 15 kg ತಿಂದ ತಕ್ಷಣ ಒಣ ಹುಲ್ಲು ಕುಡಿಯೋದ್ರಿಂದ ಬೇಕಾದಷ್ಟು ಪ್ರಮಾಣದಲ್ಲಿ ಹಾಲು ನೀರು ಕುಡಿಯುತ್ತೆ. ನೀರು ಕುಡಿದಾಗ ಏನಾಗುತ್ತೆ ಅಂದರೆ, ಆಟೋಮೆಟಿಕ್ಲಿ ನಿಮಗೆ ಹಾಲು ಉತ್ಪನ್ನ ಮಾಡಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಎರಡನೇದಾಗಿ ಏನು ಮಾಡ್ತೀರಾ ಅಂದರೆ ನೋಡಿ, ಇದು ಬಹಳ ಮುಖ್ಯ. ನಿಮ್ಮ ದಿನಚರಿ ಎಲ್ಲ ಆದಮೇಲೆ, ನೀವು ಹಾಲು ಕರ್ಕೊಂಡಾದ್ಮೇಲೆ ಎಲ್ಲ ಮಾಡಿ ಮತ್ತೊಂದು ಸಲ ಕ್ಲೀನ್ ಮಾಡಿದ ನಂತರ ತಾವೇನು ಮಾಡ್ತೀರಾ, ಆ ಡೈರಿ ಫಾರ್ಮಲ್ಲಿ ಆ ಹಸು ತಿನ್ನುವಷ್ಟು ಮಟ್ಟದಲ್ಲಿ ಒಂದು 5 kg ಹೆಚ್ಚು ಕಡಿಮೆ ಹೊಟ್ಟೆ ತುಂಬ, ಅದಕ್ಕೆ ನೀವು ಮೇವಿನ ವ್ಯವಸ್ಥೆ ಮಾಡಿಬಿಟ್ಟು ನಿಮ್ಮ ಶೆಡ್ಡನ್ನು ಕ್ಲೋಸ್ ಮಾಡಿಬಿಡಿ. ಮಿನಿಮಮ್ ಇಲ್ಲ ಅಂದ್ರೆ 8 ಗಂಟೆಗೆ ನಿಮ್ಮ ಕೆಲಸ ಎಲ್ಲ ಮುಗಿಯುತ್ತೆ. 8 ಗಂಟೆಗೆ ಮೇವು ಹಾಕಿ ಹೊರಗಡೆ ಬಂದುಬಿಡಿ. ನೀವು 8 ಅಂದರೆ 9, 10, 1, 2, 3, 4, 5 ನೀವು ಹೆಚ್ಚು ಕಡಿಮೆ 7ರಿಂದ 8 ಗಂಟೆ ನಿಮಗೆ ಅದಕ್ಕೆ ಹಾಲನ್ನು ಉತ್ಪಾದನೆ ಮಾಡಲಿಕ್ಕೆ, ಮೆಲುಕು ಹಾಕ್ಕೊಳ್ಳಲಿಕ್ಕೆ, ಎಲ್ಲ ಅದಕ್ಕೂ ಜೀರ್ಣ ಮಾಡ್ಕೊಳ್ಳಲಿಕ್ಕೆ ಅದಕ್ಕೆ ಸಮಯಾವಕಾಶ ಬೇಕಾಗುತ್ತೆ. ಪ್ರಾಣಿ ಬಗ್ಗೆ ನಾವು ಅತಿಯಾಗ ಪ್ರೀತಿಯಿಂದ ಮೇವು ಹಾಕ್ತಾ ಇದ್ದೀವಿ, ಅತಿ ಪ್ರೀತಿ ಮಾಡ್ತೀವಿ ನಿಜ. ಅತಿ ಪ್ರೀತಿ ಜೊತೆಗೆ ನಮ್ಮ ಒಂದು ನಿರ್ವಹಣೆ ನೋಡಬೇಕಲ್ವಾ. ಇಷ್ಟು ಮಾಡಿ ಹೊಟ್ಟೆ ತುಂಬ ಮಾಡಿ ನೀರಿನ ವ್ಯವಸ್ಥೆ ಅಲ್ಲಿ ಸಿಗಬೇಕು. ಬಿಸಿಲು ಸಿಕ್ಕಾಪಟ್ಟೆ ಇದ್ದಾಗ ಅಲ್ಲಿ ನೀರಿನ ವ್ಯವಸ್ಥೆ ಒಂದು ಮಾಡಿಬಿಟ್ಟು ಯಾವಾಗ ಬೇಕಾದರೂ ಸಮರ್ಪಕವಾಗಿ ನೀರು ಕುಡೀಲಿ. ಆಮೇಲೆ ಆ ಹಸುಗೆ ತಾವು ಅಷ್ಟು ಮಾಡಿಬಿಟ್ಟು ನೀವು ಅಲ್ಲಿಂದ ಡೈರಿ ಫಾರ್ಮಿಂದ ಹೊರಗಡೆ ಬಂದುಬಿಡಿ. ನೀವು ಮತ್ತೆ ನಿಮ್ಮ ದಿನಚರಿ ಏನಾದರೂ ಹಸು ನೋಡಲೇಬೇಕು ಅಂದಾಗ ಎಲ್ಲ CCTV ವ್ಯವಸ್ಥೆ ಮಾಡ್ಕೊಳ್ಳಿ, ಅಲ್ಲಿ ನೋಡ್ಕೊಳ್ಳಿ. ಯಾರೋ ಬರ್ತಾರೆ, ಹಸು ಎಬ್ಬಿಸ್ತಾರೆ, ಮಲಗಿರುತ್ತೆ, ಬರ್ತಾರೆ, ನೋಡ್ತಾರೆ, ಮಾಡ್ತಾರೆ, ಅದರಿಂದ ಡಿಸ್ಟರ್ಬೆನ್ಸು ಆಗುತ್ತೆ. ಸೊ ಹಸು ಹಾಲು ಮಾಡಲಿಕ್ಕೂ ಭಾಳ ಕಷ್ಟ. ಆಮೇಲೆ ಕೆಲವೊಬ್ಬರು 24 hour ಹಾಕ್ತಾನೆ ಇರ್ತಾರೆ ಮೇವು. ಭಾಳ ತಪ್ಪು ಸ್ನೇಹಿತರೆ, ಬಹಳ ತಪ್ಪು. ಇದು ಏನು ಗೊತ್ತಾ, ಸಮರ್ಪಕ ಒಂದು ಮೇವು ಹಾಕಿಬಿಟ್ಟು ನೀರಿನ ವ್ಯವಸ್ಥೆ ಮಾಡಿ ಬಿಟ್ಬಿಡಿ. ಅಭ್ಯಾಸ ಮಾಡಿ ಈ ರೀತಿ. ಅದು ಹಾಲು ಉತ್ಪನ್ನ ಮಾಡಲಿಕ್ಕೆ ಟೈಮ್ ಬೇಕಾಗುತ್ತೆ. ಅದ ನಂತರ ನೀವು ಮತ್ತೆ 4 ಗಂಟೆಗೆ ಏನು ಹೋಗ್ತೀವಿ, ಅಲ್ಲಿಂದ ನೀವು ಮತ್ತೆ ದಿನಚರಿ ಏನಿದೆ ಸ್ಟಾರ್ಟ್ ಮಾಡಿಬಿಡಿ. ಬಿಸಿಲು ಇತ್ತಂದರೆ ಹಸಿ
ನೀವು ಕಲಸಿರೋದು ಇದೆ ನೀರಲ್ಲಿ ಕಲಸಿರುವಂಥ ಹಿಂಡಿ ಕೊಡಿ. ಏನಾದರೂ ಚಳಿಗಾಲ ಇತ್ತು ಅಂತ ಹೇಳಿದ್ರೆ ಈ ರೀತಿ ಡ್ರೈ ಫೀಡ್ ಕೊಡಿ. ಈ ರೀತಿ ಮಾಡೋದ್ರಿಂದ ಅದಕ್ಕೆ ಸಂಜೆ ಈಗ ನೋಡಿ ಸಂಜೆ ಹೊತ್ತಲ್ಲೂ ಹಾಲಾದ್ಮೇಲೆ ಕನಿಷ್ಠ ಪಕ್ಷ 7:30-8 ಗಂಟೆ ಆಗಿ 7:30 ಆಗ್ಬಿಡುತ್ತೆ ನಿಮ್ದು ಆಲ್ಮೋಸ್ಟ್ ಹಾಲು ಕರಿಯೋದು ನನಗೆ ಗೊತ್ತು. 7:30 ನಂತರ ಇದೇ ರೀತಿ ಮಾಡಿ ಹಿಂಡಿ ಕೊಟ್ಟು ಹಾಲು ಕರಿದಕ್ಕೆ ಮುಂಚೆ ಹಿಂಡಿ ಕೊಟ್ಬಿಟ್ಟು ಪೂರ್ತಿ ಕೆಲಸ ಮಾಡ್ಕೊಂಡ್ಬಿಟ್ಟು ನೀವು ಮೇವು ಹಾಕಿ ಬಂದುಬಿಡಿ. ಅದಕ್ಕೆ ರಿಲ್ಯಾಕ್ಸೇಷನ್ ಮಾರ್ನಿಂಗ್ ನಿಮಗೆ 3:30-4 ತನಕ ನಿಮಗೆ ರಿಲ್ಯಾಕ್ಸೇಷನ್ ಹಾಲು ಮಾಡಲಿಕ್ಕೆ ನಿಮಗೆ ಚಾನ್ಸಸ್ ಇರುತ್ತೆ. ನೀವು ಮೇಲ್ಕೆ ಹಾಕ್ಲಿಕ್ಕೂ ನೀವು ಅವಕಾಶ ಕೊಡೋಲ್ಲ, ಹಿಂಡಿ ಹಾಕ್ತಾನೆ ಇರ್ತೀರ ಮೇವು. ಹಾಗಾಗಿ ಅದಕ್ಕೆ ಜೀರ್ಣ ಮಾಡಲಿಕ್ಕೂ ಸಮಯ ಸಿಗಲ್ಲ. ಹಾಗಾಗಿ ಹಸುಗಳು ಆರೋಗ್ಯನೇ ಕೆಡುತ್ತೆ. ಹಸುಗಳಲ್ಲಿ ಗರ್ಭಪಾತ ಸಮಸ್ಯೆ ಉಂಟಾಗುತ್ತೆ. ಹಸುಗಳಲ್ಲಿ ಜೀರ್ಣಾಂಶ ಕ್ರಿಯೆ ಇದೆಯಲ್ಲ ಅದು ಆಟೋಮೆಟಿಕ್ಲಿ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಮಾಡಿಬಿಟ್ಟು ಆ ಹಿಂಡಿ ಜೊತೆಗೆ ಆದಷ್ಟು ಒಂದು ಉಂಡೆ ಬೆಲ್ಲ ಅದು ಹಾಕಿಬಿಡಿ. ಬೆಲ್ಲ ಹಾಕಿ ಕ್ಯಾಲ್ಸಿಯಂ ಅದು ಪ್ಲಸ್ ಅದ್ರ ಜೊತೆಗೆ ನೀವು ಒಂದು ಸ್ವಲ್ಪ ಸೋಡಾ ಪುಡಿ ಮಾಡ್ತಾರೆ ಭಾಳ ಜನ. ಒಂದು ಉಪ್ಪು ಸೋಡಾ ಪುಡಿ ಇಷ್ಟು ಮಿಕ್ಸ್ ಮಾಡಿ ನೀವು ಕೊಟ್ಬಿಡಿ. ನಿಮ್ಮ ದಿನಚರಿ ಇಲ್ಲಿಗೆ ಮುಗೀತು. ಇದರಿಂದ ನೀವು ಲಾಭಾಂಶ ಕಾಣಲಿಕ್ಕೆ ಅವಕಾಶ ಇರುತ್ತೆ. ನಾವು ಹಸು ಮೇಲಿನ ಪ್ರೀತಿಯಿಂದ ನಾವು ನಷ್ಟದಲ್ಲಿ ಹೋಗ್ತಾ ಇರ್ತೀವಿ. ಹಸುಗಳಿಗೂ ನಮ್ಮ ಅದು ಪ್ರಾಣಿ, ಅದು ಅರ್ಥ ಮಾಡ್ಕೊಳ್ಳಿ. ನನಗೆ ಬೇರೆ ಕೆಲಸ ಇದೆ, ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾಯಿದ್ದೀನಿ, ಆ ಪ್ರಾಣಿಗೆ ನೀವು ಎಷ್ಟು ಕೊಟ್ಟರು ಬೇಡ ಅಂತ ಹೇಳಲ್ಲ. ಅದಕ್ಕೆ ಜೀರ್ಣಶಕ್ತಿಗೆ ನಿಮಗೆ ಅವಕಾಶ ಕೊಟ್ಟಾಗ ಮಾತ್ರ ನಿಮ್ಮ ಡೈರಿ ಫಾರ್ಮ್ ಇಂಪ್ರೂವ್ ಮಾಡೋಕ್ಕೆ ಸಾಧ್ಯತೆ ಇದೆ. ಇಲ್ಲ ಅಂದಾಗ ನೀವು ನಿಮ್ಮ ಡೈರಿ ಫಾರ್ಮಲ್ಲಿ ಯಾರೋ ಬರ್ತಾರೆ, ಯಾರಾದರೂ ಬರಲಿ ರೀ, ಆ ವಿಸಿಟಿಂಗ್ ಟೈಮಲ್ಲಿ ಇಟ್ಕೊಳ್ಳಿ. ಬಾಕಿ ಟೈಮಲ್ಲಿ ನೀವು ಯಾವುದೇ ಕಾರಣಕ್ಕೂ ಯಾರಿಗೂ ಬಿಟ್ಕೋಬೇಡಿ. ಅವಕಾಶ ಬಂದಾಗ ನೀವು ಹಾಲು ಕರಿಯೋಬೇಕಾದ್ರೆ ಇಲ್ಲ ಕ್ಲೀನಿಂಗ್ ಮಾಡೋ ಟೈಮಲ್ಲಿ ಬೇಕಾದ್ರೆ ಕರೆಸ್ಬೇಕಾದ್ರೆ ಹಸು ತೋರಿಸಿ. ಬೇರೆ ಏನಾದರೂ ಇದೆ ಆಗ ಆ ರೆಸ್ಟ್ ಮಾಡೋ ಟೈಮಲ್ಲಿ ಯಾರಿಗೂ ಆ ಡೈರಿ ಫಾರ್ಮಲ್ಲಿ ಎಂಟ್ರಿ ಮಾಡ್ಕೊಂಡು ಬೇರೆಯವ್ರಿಗೆ ಹಸು ತೋರಿಸೋದಾಗಲಿ ಅದಕ್ಕೆ ಡಿಸ್ಟರ್ಬೆನ್ಸ್ ಮಾಡೋದಾಗಲಿ ಆಗಬಲ್ಲ. ಈ ರೀತಿ ಮಾಡೋದ್ರಿಂದನೂ ಹಸುಗಳಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ. ಸಮಸ್ಯೆಗಳಿಂದ ಏನಾಗುತ್ತೆ ಅಂದರೆ ನಿಮ್ಮ ಡೈರಿ ಫಾರ್ಮಲ್ಲಿ ನಿಮಗೆ ಲಾಭಾಂಶ ಕಾಣೋಕ್ಕೆ ಕಷ್ಟ ಆಗುತ್ತೆ. ಲಾಭಾಂಶ ಕಾಣಲಿಲ್ಲ ಅಂದರೆ ನೀವು ಆಟೋಮೆಟಿಕ್ಲಿ ನೀವು ನಷ್ಟದಲ್ಲಿ ಅನುಭವಿಸ್ತಿರೋ ಕಾರಣ ನೀವು ಡೈರಿ ಫಾರ್ಮಲ್ಲಿ ಭಾಳ ನೀವು ಜಿಗುಪ್ಸೆಗೊಳಗಾಗ್ತೀರಾ. ಮಾಡುವಂಥ ಕೆಲಸವನ್ನು ಸಮರ್ಪಕವಾಗಿ ಈ ರೀತಿಯಿಂದ ಮಾಡಿ. ಇದರಿಂದ ಯಾವುದೇ ಕಾರಣಕ್ಕೂ ಹಸುಗಳಿಗೂ ಏನೂ ಸಮಸ್ಯೆ ಆಗಲ್ಲ, ನಿಮಗೂ ಏನೂ ಸಮಸ್ಯೆ ಆಗಲ್ಲ. ಡೈರಿ ಫಾರ್ಮಿಂಗಲ್ಲಿ ಉನ್ನತವಾಗಿ ಇನ್ನೂ ಹೆಚ್ಚು ರೀತಿಯ ಬೆಳೀಲಿಕ್ಕೆ ಅವಕಾಶ ಇದೆ. ಕೆಲವೊಂದು ಇದನ್ನು ವಿಷಯನ ಮಾತ್ರ ಅರ್ತ್ಕೊಂಡು ನೀವು ಕೆಲಸ ಮಾಡಿದಾಗ ಮಾತ್ರ ತಾವು ಇದರಿಂದ ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟು ಕರುಗಳ ಪಾಲನೆ ಬಗ್ಗೆ ಭಾಳ ಜನ ಕೇಳಿದ್ದಾರೆ, ಭಾಳ ವಿವರಿಸಿದ್ದೀನಿ. ಇನ್ನೊಂದು ಸಲಿನೂ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆನೂ ನಾನು ನಿಮಗೆ ಎಲ್ಲ ರೀತಿಯಿಂದಲೂ ವಿವರಿಸಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ಒಂದು ಅರಸೀಕೆರೆ, ಬಾಣಾವರ, ತಿಪ್ಟೂರು, ಆಮೇಲೆ ನಿಮ್ಮ ಯಾವುದು ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಆ ಕಡೆ ಎಲ್ಲ ವಿಸಿಟಿಂಗ್ ಹೊರಟಿದ್ದೀವಿ. ದಯವಿಟ್ಟು ಮತ್ತು ಕೆಲವು ನಮ್ಮ ಸ್ನೇಹಿತರೊಬ್ಬರು ಕಡೂರಿಗೂ ಬರೋಕ್ಕೆ ಹೇಳಿದ್ದಾರೆ. ಅವರಿಗೆ ಅವಕಾಶ ಆದರೆ ಹೋಗ್ತೇನೆ. ಈ ಕಡೆ ಅಜ್ಜಂಪುರ ರೂಟಿಂದ ಹೋಗ್ತಾ ಇರೋದ್ರಿಂದ ಅವಕಾಶ ಆದರೆ ಅಲ್ಲಿಗೂ ಹೋಗಿ ಬರ್ತೀನಿ. ಇವತ್ತು ನಾಳೆ ಅವ್ರಿಗೆ ಬರೋಕ್ಕೆ ಹೇಳಿದ್ದೀನಿ, ಬರ್ತೀನಿ ಅಂತ ಹೇಳಿದ್ದೀನಿ. ತಾವು ನಮ್ಮ ಜೊತೆಗೆ ಎಷ್ಟು ಭಾಳ ಪ್ರೀತಿ ಕೊಟ್ಟಿದ್ದೀರಾ, ಭಾಳ ವಿಶ್ವಾಸದಿಂದ ನಮ್ಮ ಚಾನಲ್ ನೋಡ್ತಾಯಿದ್ದೀರಾ. ಇನ್ನಷ್ಟು ಜನ ಈ ಚಾನಲ್ನಲ್ಲಿ ನೀವು ತನ್ನಂತ ತೊಡಗಿಸ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ಮಾಹಿತಿ ಸಿಗ್ತಾ ಇದ್ದಾವೆ. ಈ ಮಾಹಿತಿಯಿಂದ ಯಾರಿಗಾದರೂ ಒಂದು ಒಳ್ಳೆಯದಾಗುತ್ತೆ. ಆದಷ್ಟು ಎಷ್ಟಾಗುತ್ತೆ ಅಷ್ಟು ನಿಮ್ಮ ಡೈರಿ ಫಾರ್ಮಲ್ಲಿ ಯಾವ ಸ್ನೇಹಿತರಿದೆ ಅವರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಇದರಿಂದ ಯಾವುದು ಕಳ್ಕೊಳ್ಳೋವಂಥದ್ದಿಲ್ಲ, ಸಮಾಜಕ್ಕೊಂದು ಕೊಡುಗೆ ಕೊಟ್ಟಂಗಾಗತ್ತೆ. ಒಳ್ಳೆಯ ಕೆಲಸ ಮಾಡಿ ಮರೆತು ಬಿಡೋಣ. ಒಳ್ಳೆ ಕೆಲಸ ಮಾಡಿ ಆ ದೇವರು ಎಲ್ಲಾದರೂ ಒಂದು ನಮಗೆ ಯಾವುದೋ ಒಂದು ರೂಪದಲ್ಲಿ ಅದ್ರ ಪ್ರತಿಫಲ ಕೊಡ್ತಾನೆ. ದಯವಿಟ್ಟು ಸ್ನೇಹಿತರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನಿಮ್ಮ ಡೈರಿ ಫಾರ್ಮಲ್ಲಿ ನನಗೆ ವಿಷಯ ತಿಳಿಸಿ ಯಾವ ಡೈರಿ ಫಾರ್ಮ್ ಇದೆ ಅಂಥೇಳಿ ಆ ಡೈರಿ ಫಾರ್ಮಿಗೂ ಬರೋ ಪ್ರಯತ್ನ ಪಡ್ತಾಯಿದ್ದೀನಿ. ಬಹಳ ಕೆಲಸಗಳಿರೋದ್ರಿಂದ ನನಗೆ ನೋಡಿ ಎಷ್ಟು 24 ಅವರ್ ಫೋನ್ಗಳು ಬರ್ತಾನೆ ಇದ್ದಾವೆ. ಆದರೂ ಎಷ್ಟಾಗತ್ತೆ ಅಷ್ಟು ವಿಸಿಟ್ ಮಾಡ್ತಾಯಿದ್ದೀನಿ, ಫೋನ್ ಅಟೆಂಡ್ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಭಾಳ ಸುಸ್ತು ಆಗಿದ್ದೀನಿ. ಪಂಜಾಬು ಅಲ್ಲಿ ಇಲ್ಲಿ ಅಂತ ಹೋಗಿ ಭಾಳ ಸುಸ್ತಾಗಿದ್ದೀನಿ. ಆದರೂ ಇನ್ನು 2-3 ತಿಂಗಳು ನಿಮ್ಮ ಜೊತೆಗೆ ನಾನು ಬೆರಿಬೇಕಂತ ಆಸೆ ಪಟ್ಟಿದ್ದೀನಿ. ಹಸುಗಳು ಬಂದಿದ್ದಾವೆ. ಲಾಸ್ಟ್ ಟೈಮ್ ಬಂದಿರೋಂಥ ಹಸುಗಳು ಖಾಲಿ ಆದವು. ಈಗ ಮತ್ತೆ 2-3 ಡೇಸಲ್ಲಿ ಹಸುಗಳು ಬರ್ತವೆ. ಹಸುಗಳು ಭಾಳ ಕೇಳ್ತಾ ಇದ್ದೀರಾ. ಹಸುಗಳಿಗೂ ನಿಮಗೆ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಆದರೆ ಒಂದೇ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ನಾನು ವ್ಯಾಪಾರಿ ಅಂತ ತಿಳ್ಕೊಬೇಡಿ. ದಯವಿಟ್ಟು ವ್ಯಾಪಾರಿ ಅಂತ ತಿಳ್ಕೊಂಡವ್ರು ಯಾರು ಹಸು ತೊಗೊಳಕ್ಕೆ ಬರಬೇಡಿ. ನಾನು ಒಂದು ಒಳ್ಳೆ ಬ್ರೀಡ್ನ ಕೊಡಬೇಕು ಅಂತ ಮಾತ್ರ ಬಯಸಿರೋದು ಹೊರತು ವ್ಯಾಪಾರಿ ನಾನಲ್ಲ. ವ್ಯಾಪಾರಕ್ಕೋಸ್ಕರ ಅದು ನನಗೆ ಬರಬೇಡಿ. ಫೋನ್ ಮಾಡಿ ನನಗೆ ಎಷ್ಟು ಸರ್ ರೇಟು ಏನು ಸರ್ ಅಂತ ಆ ರೀತಿ ಕೇಳೋಕ್ಕೆ ಹೋಗಬೇಡಿ. ನಿಮಗೆ ಡೈರಿ ಫಾರ್ಮ್ ಮಾಡೋಕ್ಕೆ ಇಷ್ಟ ಇದ್ದರೆ ಬಂದು ನೋಡಿ ಅದ್ರ ಬಗ್ಗೆ ಮಾಹಿತಿ ತೊಗೊಂಡು ನೀವು ಡೈರಿ ಫಾರ್ಮನ್ನು ಮಾಡೋಕ್ಕೆ ಪ್ರಯತ್ನ ಪಡಿ. ಫೋನ್ ಮಾಡಿ ಸರ್ ಆ ಹಸು ಎಷ್ಟು, ಈ ಹಸು ಎಷ್ಟು, ಅದಲ್ಲ. ನೀವು ಮಾಡಬೇಕಂತ ಇದ್ದೀರಾ ಬನ್ನಿ ಒಂದ್ಸಲಿ. ಹಸು ತೊಗೋಬೇಕು ಅಂತಲ್ಲ, ಬಂದು ವಿಸಿಟ್ ಮಾಡಿ ಹಸುಗಳು ನೋಡಿ ಯಾವ ರೀತಿ ಹಸು ಆಯ್ಕೆ ಮಾಡಬೇಕು, ಏನು ಮಾಡಬೇಕು ಅಂತ ಎಲ್ಲ ಮಾಹಿತಿ ತಿಳ್ಕೊಂಡು ನೆಕ್ಸ್ಟ್ ನೀವು ಮುಂದುವರಿರಿ. ಆಯಿತಾ ಸ್ನೇಹಿತರೆ? ಇನ್ನೊಂದ್ಸಲಿ ಹೇಳ್ತೀನಿ, ನಾನು ವ್ಯಾಪಾರಿ ಅಲ್ಲ. ಈ ರೀತಿಯಾಗಿ ನನಗೆ ವ್ಯಾಪಾರಿ ಫೋನ್ ಬರೋಕ್ಕೆ ಸ್ಟಾರ್ಟ್ ಆದರೆ ನಾನು ಫೋನ್ ಪಿಕ್ ಮಾಡಲ್ಲ. ನೀವು ಬನ್ನಿ, ನಿಮ್ಗೆ ಯಾರಿಗೆ ಹಸು ಬೇಕು ಎಲ್ಲರಿಗೂ ಕೊಡ್ತೀನಿ ನಾನು. ಆದರೆ ಹಸುಗಳ ಬಗ್ಗೆ ಪರಿಶೀಲನೆ ಮಾಡ್ಕೊಂಡು ನಿಮ್ಮ ಮಾಹಿತಿ ಆದರೂ ಹಸು ಸಿಕ್ಕಿದೆ ಅಂದಾಗ ಮಾತ್ರ ನಾವು ಹಸು ತೊಗೊಂಡೋಗಿ ಅಲ್ಲಿ ತನಕ ಬಂದು ನೀವು ಹಸುಗಳನ್ನು ಯಾವುದೇ ಕಾರಣಕ್ಕೂ ವ್ಯಾಪಾರಿ ರೀತಿಯಾಗಿ ನನಗೆ ಟ್ರೀಟ್ ಮಾಡಬೇಡಿ. ನಾನು ವ್ಯಾಪಾರಿ ಅಲ್ಲ. ನಾನು ಇವತ್ತು
ನಾನು ಒಂದು ನಿಮ್ಮ ಸ್ನೇಹಿತನಾಗಿ ನಿಮ್ಮ ಹತ್ರ ಕೇಳ್ಕೊಳ್ತಾ ಇರೋದು ಗೊತ್ತಾ, ವ್ಯಾಪಾರಿ ಅಂತ ಟ್ರೀಟ್ ಮಾಡಬೇಡಿ. ನಾನು ವ್ಯಾಪಾರಿ ಅಲ್ಲ. ವ್ಯಾಪಾರಿ ಅಂದರೆ ಬೇರೆ ಕಡೆ ಎಲ್ಲಾದರೂ ಹೋಗಿ ನನ್ನ ಕಡೆ ಮಾಹಿತಿ ತಿಳ್ಕೊಂಡು ನೀವು ಡೈರಿ ಫಾರ್ಮ್ ಮಾಡಬೇಕು ಅಂದವರು ಮಾತ್ರ ಮಾಡಿ. ಮತ್ತು ಒಳ್ಳೆ ಹಸು ಬೇಕು ಅನ್ನೋರು ನೀವು ಡೈರಿ ಫಾರ್ಮಿಗೆ ಬನ್ನಿ. ಒಳ್ಳೆ ಹಸು ಒಳ್ಳೆ ರೀತಿಯಾದ ಹಸು ಕೊಡ್ತೀನಿ. ಹಸು ಎಮ್ಮೆ ಮುರ್ರಾ ಎಮ್ಮೆ 20 ಮುರ್ರಾ ಎಮ್ಮೆನೂ ಬರ್ತದಾವೆ, ಅದು ವ್ಯವಸ್ಥೆ ಮಾಡ್ತೀನಿ. ಓಕೆ ಸ್ನೇಹಿತರೆ, ನಾವು ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.